ಬೊಮ್ಮಾಯಿ ಸಾಹೇಬ್ರು ಈಗ ಇನ್ನೊಂದೊಂದು ಸನ್ಮಾನ್ಯ ಬೊಮ್ಮಾಯಿ ಸಾಹೇಬ್ರು ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಹಾಸ್ಪಿಟಲ್ಗೆ ದುಡ್ಡನ್ನು ಅವ್ರು ಸ್ಯಾಂಕ್ಷನ್ ಮಾಡಿದ್ರು. ಇನ್ನೊಬ್ಬರಲ್ಲಿ ಇನ್ಸ್ಪೆಕ್ಷನ್ ಮಾಡಕ್ ಹೋಗಿದ್ರು, ನೋಡಕ್ ಹೋಗಿದ್ರು ಹಾಸ್ಪಿಟಲ್ ನಾರಾಯಣ ಹೃದಯಾಲಯ ನೋಡಕ್ ಹೋಗಿದ್ರು. ಇಲ್ಲಿ ಹೇಳಿದ ತಕ್ಷಣ ಸಾಹೇಬರಿಗೆ ಫೋನ್ ಮಾಡಿ ಹೇಳಿದ್ವಿ, ಸಾಹೇಬ್ರೆ ನಮ್ಗೆಲ್ಲ ಯುವಕರು ಬಂದಾರ, ಈಗ ಹೋರಾಟ ನಡೆದೈತಿ, ದಯವಿಟ್ಟು ತಾವು ಒಂದ್ 2 ನಿಮಿಷ ಬಂದು ಹೋಗ್ಬೇಕಂತ ಕೇಳಿದಾಗ ಆಯ್ತಪ್ಪ ಒಂದ್ 2 ನಿಮಿಷ ನಾವು ಹೊಳೆ ಬಿಟ್ಟು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಬೊಮ್ಮಾಯಿ ಸಾಹೇಬ್ರು ಅನ್ನೋದನ್ನು ಕೂಡ ಇನ್ನು ಅದಾಗ್ತದ ಜೊತೆಗೆ ನಮ್ಮ ಸರ್ಕಾರ ಇದ್ದಂತ ಬೊಮ್ಮಾಯಿ ಸಾಹೇಬ್ರು ಇದ್ದಂತ ಸರ್ಕಾರದಾಗೆ ಕೆಲ ಪ್ರೊಸೆಸ್ ಸ್ನೇಹಿತರು, ನಾವೆಲ್ಲ ಇವತ್ತು ಇಲ್ಲಿ ಧರಣಿ ಕೂತಿರುವಂತ ವಿಚಾರ ನಮಗೆಲ್ಲ ಗೊತ್ತಿದೆ. ಸುಮಾರು 6 ವರ್ಷದಿಂದ ನಡೀತಿರುವಂಥದ್ದು. 2019ರಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಈ ಹುದ್ದೆಗಳು ಸ್ಯಾಂಕ್ಷನ್ ಆಗಿತ್ತು. NWKSRTCಗೆ, KSRTCಗೆ ಮತ್ತು BMTCಗೆ ಎಲ್ಲ ಕಡೆ 7,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಸ್ಯಾಂಕ್ಷನ್ ಮಾಡಿದ್ವಿ. ಇಲ್ಲಿ ನಾವು 2,800 ಹುದ್ದೆಗಳನ್ನು ಮಂಜೂರಾತಿ ಮಾಡಿದ್ವಿ. ಆದರೆ ಇಲ್ಲಿ NWKSRTC ಅವರು ಕೇವಲ 1,000 ತುಂಬಿಕೊಂಡು ಈಗ ಮಿಕ್ಕಿದ್ದನ್ನು ಹೊರಗುತ್ತಿಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು KSRTC ಸರಿಯಾಗಿ ದಕ್ಷತೆಯಿಂದ ನಡಿಬೇಕಾದ್ರೆ ಅದಕ್ಕೆ ಕಾಯಂ ಆಗಿರುವಂತಹ ನೌಕರರ ಒಂದು ಸೇವೆ ಬಹಳ ಮುಖ್ಯ. ಹೊರಗುತ್ತಿಗೆಯವ್ರಿಗೆ ಯಾವುದೇ ತರ ಜವಾಬ್ದಾರಿ ಇರುವುದಿಲ್ಲ. ಯಾವುದೇ ತರ ಜವಾಬ್ದಾರಿಯನ್ನು ಕೂಡ ಮೇಲಧಿಕಾರಿಗಳು ಫಿಕ್ಸ್ ಮಾಡೋಕ್ಕಾಗುವುದಿಲ್ಲ. ಹೊರಗುತ್ತಿಗೆಯ ಬಹಳಷ್ಟು ಕಡೆ ನಾವು ನೋಡ್ತೇವೆ, ಅವರು ಬಂದರು ಬರಲಿರಲಿಲ್ಲ. ಹೀಗಾಗಿ ಈಗ ದೊಡ್ಡ ಪ್ರಮಾಣದಲ್ಲಿ KSRTC ಎಲ್ಲ ಕಡೆ ಬೆಳೀತಾ ಇರುವಂತಹ ಸಂದರ್ಭದಲ್ಲಿ ಇದು ಸುಮಾರು 8 ರಿಂದ 10 ಜಿಲ್ಲೆಗಳಲ್ಲಿ ಸರ್ವಿಸ್ ಇದೆ NWKSRTC. ಅಲ್ಲಿ ನಿಪ್ಪಾಣಿಂದ ಹಿಡಿದು ಇಲ್ಲಿ ರಾಣೆಬೆನ್ನೂರವರೆಗೂ ಕೂಡ NWKSRTC ಇದೆ. ಆದ್ದರಿಂದ ಇದನ್ನ ತುಂಬಿಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಮತ್ತು KSRTC ತಂದೆ ಆದಂತ ರೆವಿನ್ಯೂವನ್ನ ಜನರೇಟ್ ಮಾಡುವಂಥದ್ದು, ಹಣಕಾಸನ್ನ ಸರ್ಕಾರ ಕೊಡೋದಿಲ್ಲ, ಅವರೇ ಜನರೇಟ್ ಮಾಡ್ತಾರೆ. ಕೇವಲ ಬಸ್ ಪಾಸ್ಗೆ ಸಬ್ಸಿಡಿ ಮತ್ತು ಈಗ ಪುಕ್ಕಟೆ ಓಡಾಡುವಂಥ ಶಕ್ತಿ ಇದಕ್ಕೆ ಮಾತ್ರ ಅವ್ರು ಕೊಡ್ತಾರೆ. ಹೀಗಾಗಿ ನಿಮ್ಮ KSRTCಯಲ್ಲಿ ತಾವೇ ದುಡಿದು ಹಣವನ್ನ ಜನರೇಟ್ ಮಾಡುವಂತ ಈ ಸಂದರ್ಭದಲ್ಲಿ ರಾಜ್ಯದ ಹಣಕಾಸಿನ ಅಥವಾ ರಾಜ್ಯದ ಪಕ್ಷಕ್ಕೆ ಏನು ಭಾರ ಆಗೋದಿಲ್ಲ. ಮಂತ್ರಿಗಳು ತಿಳ್ಕೋಬೇಕಿದೆ, ಯಾವುದೇ ರೀತಿ ಭಾರ ಆಗೋದಿಲ್ಲ. 1800 ಏನು ಮಂಜೂರಾತಿ ಆಗಿದೆ ಅವರೇ ಅದನ್ನ ಹಣಕಾಸಿನ ಅವಶ್ಯಕತೆ ಇಲ್ಲದೆ ಅವರೇ ಮಂಜೂರಾತಿಯನ್ನು ಮಾಡಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ಪ್ರಾರಂಭ ಮಾಡಬೇಕು. ಇಲ್ಲದೆ ಇದ್ರೆ ಹೋರಾಟ ಅನಿವಾರ್ಯ. ನಮ್ಮ ಹಕ್ಕಿಗಾಗಿ, ನಮ್ಮ ಯುವಕರ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡಲೇಬೇಕಾಗ್ತದೆ. ಇವತ್ತು ಸರ್ಕಾರ ಹೇಳ್ತದೆ ನಾವು 3 ಲಕ್ಷ ತುಂಬಿಕೊಳ್ತೀವಿ, 4 ಲಕ್ಷ ತುಂಬಿಕೊಳ್ತೀವಿ. ಇದುವರೆಗೂ ಈ ಸರ್ಕಾರ ಬಂದ ಮೇಲೆ ಯಾವುದೇ ಹೊಸ ಹುದ್ದೆಗಳನ್ನು ತುಂಬಿಕೊಳ್ಳೋ ಕೆಲಸ ಮಾಡಿಲ್ಲ. ನಮ್ಮ ಸರ್ಕಾರ ಇದ್ದಾಗ 14,000 ಟೀಚರ್ಗಳ ತುಂಬಿಕೊಳ್ಳೋದಕ್ಕೆ ಎಲ್ಲ ಪ್ರೊಸೆಸ್ ಮಾಡಿ ಆದೇಶವನ್ನು ಕೂಡ ನಾವು ಕೊಟ್ಟಿದ್ವಿ. ಕೆಲವರು ಕೋರ್ಟ್ಗೆ ಹೋಗಿದ್ವಿ. ಆ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡದೆ 3 ವರ್ಷ ಆಯಿತು. ಈಗ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಬಂದಿದೆ. ಈಗ 13,000 14,000 ಟೀಚರ್ಸ್ಗೆ 3-4 ವರ್ಷ ಕೆಲಸ ಇಲ್ದಂಗೆ ಈ ಸರ್ಕಾರ ಮಾಡಿ. ನಮ್ಮ ಕಾಲದಲ್ಲಿ 4,000 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ತುಂಬಿಕೊಂಡಿದ್ವಿ.
ಅದಕ್ಕೂ ಕೂಡ ಆದೇಶಗಳನ್ನು ಈಗೀಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆಯಿಂದ ಬೊಕ್ಕಸ ಖಾಲಿಯಾಗಿದೆ, ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ, ಹಣಕಾಸು ಕೊಡಕ್ಕೆ ಸಾಧ್ಯ ಇಲ್ಲ. ಶಕ್ತಿ ಯೋಜನೆ ಕಾಲಕ್ಕೆ ದುಡ್ಡು ಕೊಡೋದು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಹೀಗಾಗಿ KSRTC ತೊಂದರೆ ಆಗಿದೆ. ಅದಕ್ಕಾಗಿ ನಿಮ್ಮ ರಿಕ್ರೂಟ್ಮೆಂಟನ್ನು ನಿಲ್ಲಿಸಿದ್ದಾರೆ. ನಾನು ಇಷ್ಟೇ ಹೇಳೋದು, ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಕೂಡಲೇ 1800 ಪೋಸ್ಟ್ಗಳನ್ನು ತುಂಬುವಂಥ ಕೆಲಸವನ್ನು ನೀವು ಮಾಡಿ. ಉತ್ತರ ಕರ್ನಾಟಕದ ಯುವಕರ ಹಕ್ಕೇನಿದೆ ಅದನ್ನು ಕೊಡುವಂಥ ಕೆಲಸ ಮಾಡಿ. ಅವ್ರ ಭವಿಷ್ಯವನ್ನು ನೀವು ಉತ್ತಮಗೊಳಿಸಬೇಕಾದ್ರೆ ಈ ರಿಕ್ರೂಟ್ಮೆಂಟ್ ಮಾಡಬೇಕು. ಇಲ್ಲ ಇದ್ರೆ ಉತ್ತರ ಕರ್ನಾಟಕದ ಯುವಕರಿಗೆ ಈ ಸರ್ಕಾರ ದೊಡ್ಡ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಮೊನ್ನೆ ಧಾರವಾಡದಲ್ಲಿ ಸುಮಾರು 10,000 ರಿಂದ 15,000 ಜನ ಯುವಕರು ಸ್ಟ್ರೈಕ್ ಮಾಡಿದ್ರು. ಯಾವ್ಯಾವ ಖಾಲಿ ಹುದ್ದೆ ಇದೆ ಅವುಗಳನ್ನ ತುಂಬಿಕೊಳ್ತೀವಿ ಅಂತ ಹೇಳಿದ್ರೆ ತುಂಬಿಕೊಂಡಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಎಷ್ಟೋ ತುಂಬಿಕೋಬೇಕಾಗಿರುವಂಥ ಕಾನ್ಸ್ಟೇಬಲ್ ಮತ್ತು PSI ಕಳೆದ 3-4 ವರ್ಷದಿಂದ ಸ್ಥಗಿತ ಆಗಿದೆ. ಅವುಗಳನ್ನು ತುಂಬಿಕೊಳ್ಳುವಂಥ ಕೆಲಸ ಆಗಿಲ್ಲ. ಅದೇ ರೀತಿ KSRTC ಆಗಿಲ್ಲ, ಟೀಚರ್ಸ್ ಅಲ್ಲಿ ಆಗಿಲ್ಲ. ಸರ್ಕಾರದ ಎಲ್ಲ ಇಲಾಖೆಯಲ್ಲಿ ಇವತ್ತು ಹೊರಗುತ್ತಿಗೆ ಮೇಲೆ ನಡೆದಿದೆ. ಒಂದು ರೀತಿಯಲ್ಲಿ ಇದು ಹೊರಗುತ್ತಿಗೆ ಸರ್ಕಾರ ಅಂದ್ರೂ ತಪ್ಪೇನಿಲ್ಲ ಅಂತ ಹೇಳಕ್ಕೆ ಇಚ್ಛೆ. ಹಣಕಾಸಿನ ಪರಿಸ್ಥಿತಿ ನೋಡಿದ್ರೆ 3 ವರ್ಷದಲ್ಲಿ 3.5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. 3.5 ಲಕ್ಷ ಕೋಟಿ ಸಿದ್ದರಾಮಯ್ಯ ತುಂಬೋದಿಲ್ಲ, DK ಶಿವಕುಮಾರ್ ತುಂಬೋದಿಲ್ಲ. ಅದೆಲ್ಲ ಪ್ರತಿಯೊಬ್ಬ ಕನ್ನಡಿಗನ ತಲೆ ಮೇಲೆ ಬೀಳ್ತದೆ. ನಾವು ಮುಂದಿನ ದಿನಗಳಲ್ಲಿ ದುಡ್ಡು ತುಂಬಬೇಕಾಗತ್ತೆ. ಇವರು ಅಧಿಕಾರ ಮುಗಿಸೋದ್ರಲ್ಲಿ 6 ಲಕ್ಷ ಕೋಟಿ ಇವರು ಸಾಲ ಮಾಡಿ ಹೋಗ್ತಾರೆ. ಸಾಲ ಮಾಡಿ ಏನಾದ್ರೂ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಾರ, ಉದ್ಯೋಗಗಳನ್ನು ತರ್ತಾರ, ಅಥವಾ ಇಲ್ಲಿ ಏನಾದ್ರೂ ನಮ್ಮ ಉತ್ತರ ಕರ್ನಾಟಕಕ್ಕೆ ಇಲ್ಲಿ ಸಕಲ ಸೌಕರ್ಯಗಳನ್ನು ಕೊಡ್ತಾರ, ರೈಲ್ವೆಗೆ ದುಡ್ಡು ಕೊಡ್ತಾರ, ರಸ್ತೆಗೆ ದುಡ್ಡು ಕೊಡ್ತಾರ, ಬಸ್ಸಿಗೆ ಕೊಡ್ತಾರ, ಶಾಲಾ ಕೊಡ್ತಾರ, ಆಸ್ಪತ್ರೆಗೆ ಕೊಡ್ತಾರ? ಯಾವುದೂ ಇಲ್ಲ, ಯಾವುದಕ್ಕೂ ಸಿಗ್ತಾ ಇಲ್ಲ. ಕಳೆದ 3 ವರ್ಷದಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ನಿಂತು ಹೋಗಿದೆ, ಸ್ಥಗಿತ ಆಗಿದೆ. ಒಂದು ಕಡೆ ಸಾಲ ಹೆಚ್ಚಾಗಿದೆ, ಇನ್ನೊಂದು ಕಡೆ ಅಭಿವೃದ್ಧಿ ನಿಂತು ಹೋಗಿದೆ. ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ತುಂಬಿ ತುಳುಕ್ತಾ ಇದೆ. ಆದ್ರಿಂದ ಇವತ್ತು ನಿಮ್ಮ ವಿಚಾರದಲ್ಲಿ ಭಾರತೀಯ ಜನತಾ ಪಕ್ಷ, ಈ ಭಾಗದ ನಾಯಕರು, ಶಾಸಕರು ನಾವೆಲ್ಲ ಒಗ್ಗಟ್ಟಾಗಿ ನಿಲ್ತೇವೆ. ಪ್ರಹ್ಲಾದ್ ಜೋಶಿಯವ್ರಿಗೂ ಕೂಡ ನಾವೆಲ್ಲ ಇವರ ಗಮನವನ್ನು ಸೆಳೀತೇವೆ, ಅವರ ಸಹಾಯವನ್ನು ತಗೊಳ್ತೇವೆ. ಮತ್ತು ಇಲ್ಲಿ ಶಾಸಕರಾದಂಥ ಈಗ ಮಹೇಶ್ ತೆಂಗಿನಕಾಯಿ ಅವರು ಬಂದಿದ್ದಾರೆ, MR ಪಾಟೀಲ್ ಬಂದಿದ್ದಾರೆ, ಅದೇ ರೀತಿ ಅರವಿಂದ್ ಬೆಲ್ಲದವರು ಕೂಡ ಇದಕ್ಕೆ ಸಾಥನ್ನು ಕೊಡ್ತಾರೆ. ಅವ್ರ ಜೊತೆಗೆ ನಾವೆಲ್ಲವೂ ಕೂಡ ಇರ್ತೇವೆ. ಇದನ್ನ ತಾರ್ಕಿಕ ಘಟ್ಟಕ್ಕೆ ಮುಟ್ಟೋವರೆಗೂ ನಿಮ್ಮ ಜೊತೆಗೆ ನಾವು ನಿಲ್ತೇವೆ. ಹೆಗಲು ಕೊಟ್ಟು ನಿಮ್ಮ ಜೊತೆಗೆ ನಿಂತು ಈ ಸಾಧನೆಯನ್ನು ಮಾಡೇ ತೀರ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಈ ಕೂಡಲೇ ರಾಮಲಿಂಗಾರೆಡ್ಡಿ ಅವರಿಗೆ ಮಾತಾಡಿ ಅವ್ರು ಮನವೊಲಿಸುವ ಪ್ರಯತ್ನ ಮಾಡ್ತೇನೆ. ಅವರು ಮನವೊಲಿಸಿ ಕೂಡಲೇ ತೀರ್ಮಾನ ತಗೊಂಡ್ರೆ ನಾವೆಲ್ಲರೂ ಸೇರಿ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಮಾಜಿ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಆ ಕೆಲಸ ಸಾಮ ಭೇದ ದಂಡ, ಅದರಿಂದ ನಾನು ಮಾತುಕತೆಯನ್ನು ಮಾಡ್ತೇನೆ. ನನ್ನ ಗಮನಕ್ಕೆ ಬಂದಿದೆ, ಅವರ ಮನಸ್ಸನ್ನು ಒಲಿಸುವಂಥ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ಅವರು ಇಲ್ಲಿ ನಾಳೆ ಬಂದಾಗ ನಿಮ್ಮ ಜೊತೆ ಚರ್ಚೆ ಮಾಡಿ ಒಂದು ಒಳ್ಳೆ ಸುದ್ದಿಯನ್ನು ಕೊಡೋ ರೀತಿಯಲ್ಲಿ ಎಲ್ಲ ಒತ್ತಡವನ್ನು ಕೂಡ ನಾನು ಹಾಕ್ತೇನೆ. ಅದಾಗದೇ ಇದ್ದರೆ ಹೋರಾಟದಲ್ಲಿ ನಿಮ್ಮ ಜೊತೆಗಿದ್ದೇವೆ. ವಿಧಾನಸಭೆಯ ಒಳಗಡೆ ಅವರು ಹೋರಾಟ ಮಾಡ್ತಾರೆ, ವಿಧಾನಸಭೆ ಹೊರಗಡೆ ನಾವು ನೀವು ಸೇರಿ ಹೋರಾಟವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ ನಾನೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.